ಮಂಡಿಯನ್ನು ಯಥಾಸ್ಥಿತಿಯ ಜಾಗದಲ್ಲಿ ಮಾರಾಟ ಮಾಡಲು ಸ್ಥಳಾವಕಾಶ ಕಲ್ಪಿಸಬೇಕು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಒತ್ತಾಯ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಸೋಮವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕು ಆಫೀಸ್ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಹಸಿರು ಸೇನೆ ಸಂಘದ ಜಿಲ್ಲಾ ಅಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಪಾವಗಡ ಪಟ್ಟಣದಲ್ಲಿ ಬರುವ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರದ ಹೂವಿನ ಮಾರಾಟ ಮಾಡುತ್ತಿದ್ದ ಈಗ ಸದರಿ ಹೂ ಮಾರಾಟ ಮಾಡುವುದಕ್ಕೆ ಮಂಡಿಯನ್ನು ಕೊಳಚೆ ಪ್ರದೇಶಕ್ಕೆ ಪಾವಗಡ ಪುರಸಭೆಯ ಮುಖ್ಯಾಧಿಕಾರಿಗಳು ಬದಲಾವಣೆ ಮಾಡಿದ್ದು, ಸದರಿ ಹೂವಿನ ಮಾರಾಟ ಮಾಡುವ ಜನಾಂಗವು ಕೊಳಚೆ ಪ್ರದೇಶವಾಗಿದ್ದು ದುರ್ವಾಸನೆಯಿಂದ ಕೂಡಿದ್ದು ಜನರ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಜನರಿಗೆ ರೋಗಗಳು ಬರುತ್ತಿರುವುದರಿಂದ ತಾವುಗಳು ದಯವಿಟ್ಟು ಈ ಹೂ ಮಾರಾಟ ಮಾಡುವವರನ್ನು ಯಥಾಸ್ಥಿತಿ ಈ ಹಿಂದೆ ಎಲ್ಲಿ ಮಾರಾಟ ಮಾಡುತ್ತಿದ್ದರೋ ಅಲ್ಲಿಗೆ ಅವರಿಗೆ ಸ್ಥಳಾವಕಾಶ ಕಲ್ಪಿಸಿಕೊಡಬೇಕು. ಇಲ್ಲವಾದಲ್ಲಿ ಪುರಸಭೆಯ ಕಚೇರಿಯ ಮುಂದೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿ, ಆದರೆ ತಾವು ಹೂ ಮಾರಾಟಗಾರರ ಈ ಹಿಂದೆ ಎಲ್ಲಿ ಮಾರಾಟ ಮಾಡುತ್ತಿದ್ದರೋ ಅಲ್ಲಿಗೆ ಅವರನ್ನು ವ್ಯಾಪಾರ ಮಾಡಲು ಅನುಕೂಲ ಮಾಡಬೇಕು. ರೈತರು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 10 ಗಂಟೆಯವರೆಗೂ ಪುರಸಭೆಯವರು ತೊಂದರೆ ಮಾಡಬಾರದು ತಿಳಿಸಿರುತ್ತಾರೆ. ಮಾದಿಗ ದಂಡೋರ ಜಿಲ್ಲಾ ಉಪಾಧ್ಯಕ್ಷ ನಾಗೇಶ್ ಮಾತನಾಡಿದರು. ನಂತರ ಕರ್ನಾಟಕ ಹಸಿರು ಸೇನೆ ರೈತ ಸಂಘ ವತಿಯಿಂದ ತಹಸೀಲ್ದಾರ್ ವರದರಾಜು ಅವರಿಗೆ ಮನವಿ ಪತ್ರವನ್ನು ನೀಡಿರುತ್ತಾರೆ. ಇದೇ ವೇಳೆ ಮನವಿ ಪತ್ರವನ್ನು ತೆಗೆದುಕೊಂಡ ತಹಸೀಲ್ದಾರ್ ವರದರಾಜು ಮಾತನಾಡಿ, ಕರ್ನಾಟಕ ಹಸಿರು ಸೇನೆ ರೈತ ಸಂಘ ವತಿಯಿಂದ ಇವತ್ತು ನನಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ಹೂ ಮಾರಾಟಗಾರರ ಸಮಸ್ಯೆ ವಿಚಾರವಾಗಿ ಬಗೆಹರಿಸುವುದಕ್ಕೆ ಪುರಸಭೆ ಕಾರ್ಯಾಲಯ ಕಚೇರಿಗೆ ತಿಳಿಸಿ ಮುಖ್ಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಹೂ ಮಾರಾಟಗಾರರಿಗೆ ಅನುಕೂಲ ಕಲ್ಪಿಸುತ್ತೇವೆ ಎಂದು ಹೇಳಿದರು. ಇವತ್ತು ನಮ್ಮ ಪಾವಗಡ ತಾಲೂಕಿನಲ್ಲಿ 100ಕ್ಕೆ 80 ಭಾಗ ಹೂ ವ್ಯಾಪಾರಗಾರ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಹೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವತ್ತು ಅಂತ ಸಂದರ್ಭ ಇದ್ರು ಕೂಡ ಇವತ್ತು ದೇಶದ ಬೆನ್ನೆಲುಬು ಹೇಳೋ ದೇಶರು ಮಾಡೋದಿಂತ ದೊಡ್ಡ ಕೆಲಸ. ಅದರಿಂದ ಹೇಳ್ತಾ ಇನ್ನು ಮುಂದೆ ನಾಳೆನೇ ಮಂಗಳವಾರ ನಾಳೆ ಎಲ್ಲ ಹೊರಗಡೆ ನೋಡಿ, ಅಲ್ಲಿ ಬಸ್ ಸ್ಟ್ಯಾಂಡು ವಾಹನ ಸಂಚಾರ ಕಿಕ್ಕಟ್ಟು ನಾವು ರೈತರೊಬ್ಬರಿಗೆ ಹೇಳೋರಾಗಿ ರೈತ ಬಿಟ್ಟು ದೂರ ಹಾಕೊಂಡ್ರಿ. ನೀವು ಬೈಲಲ್ಲಿ ಎಲ್ಲೇನೂ ಮಾರಾಟ ನಾಳೆ ತರ ಯಾವುದೇ ಒಂದು ನಾವೇ ರೈತರ ಒಂದು ತಪ್ಪನ್ನು ಇದು ಮಾಡ್ದಂಗೆ ಆಗತ್ತೆ. ಎಲ್ಲಿ ಬೈಲಿದೆ ಅಲ್ಲಿ ಮಾರಾಟ ಮಾಡ್ರಿ. ಮತ್ತೆ ನಾಳೆಯಿಂದ ಅವಕಾಶ ಕೊಡಬೇಕು. APMC ಇದು ಪುರಸಭೆ ಅಧ್ಯಕ್ಷರು ಮತ್ತೆ ಚೀಫ್ ಆಫೀಸರು ನಾಳೆಯಿಂದ ಯಾರೇ ನಮ್ಮ ರೈತರ ಮೇಲೆ ದಾಳಿ ಮಾಡಬಾರ್ದು. ಹಂಗೇನು ರೈತ ನಾಳೆನೇ ಇಲ್ಲಿ ಬಂದು ಮಾನ್ಪಾಯಿಂಟ್ ಮಾತ್ರ ನಾವು ಧರಣಿ ಕೂತ್ಕೊಂತೀವಿ. ಮತ್ತೆ ಇನ್ನೊಂದು ಸರ್ಕಾರ ಈಗ ಮೊನ್ನೆ ನೋಡಿದ ಕನ್ನಡ ನಮ್ಮ ಮಾಧ್ಯಮದವರು ನೋಡಿರ್ತಾರ ಮೋಸ್ಟ್ಲಿ ಅಲ್ಲಿ ಈಗ 5 ನಿಮಿಷ ಇದ್ದಾರೆ. ನಾನೇ ಹೋಗಿ ಮೊನ್ನೆ 5 ನಿಮಿಷ ನಿಂತ್ಕೊಂಡು ಮಾತೇ ತಗೊಂಡಿದ್ವಿ. ಅಷ್ಟು ಹೀನಾಯವಾದಂತ ಕೆಲಸ ಮಾಡಿದ್ದಾರೆ ಈ ಪುರಸಭೆ. ನಾಳೆಯಿಂದಲೇ ನಮ್ಮ ರೈತರು ಯಾರು ಎದುರು ಬೇಕಿಲ್ಲ. ನಾವು ದೇಶಕ್ಕೆ ಕಂಡ ಕೊಡೋರು, ಈ ಭಾಗ ಬರದನಾಡು ಅಂತ ಸಮಯದಲ್ಲಿ ಹೊತ್ತ ಊರಿಗಿರ ಇಟ್ಕೊಂಡು 1 ಇಂಚ್ 2 ಇಂಚ್ ನೀರಿಗೆ ಹೂವು ಬೆಳೆತಂದ್ರೆ ಕಿತ್ತು ಆ ಕಡೆ ಹಾಕೋದು ಈ ಕಡೆ ಬಿಸಾಕೋದು ಏನು ಚಿಕ್ಕಾರ ಮಾಡ್ತಿರ್ತಾರೆ. ರೈತರುಗಳು ಬಹಳ ಹುಷಾರಿರ್ಬೇಕು. ಯಾರೇ ಆಗಿರ್ಬೋದು ರೈತನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು. ನೀವು ಬಿಟ್ಟು ರೈತನ ಮೇಲೆ ರೌಡಿಸಂ ಮಾಡೋದು ದರ್ಬಾರ್ಕೆ ಮಾಡೋದು ಯಾವ ರೀತಿ ಪಟ್ಟಿದೆ ಪುರಸಭೆಯವರನ್ನ ಖಂಡಿಸುತ್ತೇವೆ. ಈ ಒಂದು ಮುಖ್ಯಾಧಿಕಾರಿಗಳು ಮತ್ತು ಪುರಸಭೆಯ ಅಧಿಕಾರಿಗಳು ದಯವಿಟ್ಟು ಇದನ್ನ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ರೈತರು ಏನು ಮೊದಲು ಹೂ ಮಂಡಿ ಮತ್ತು ವ್ಯಾಪಾರ ಮಾಡ್ತಿದ್ರು ಅದೇ ಜಾಗವನ್ನ ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಎಲ್ಲ ರೈತ ಪರ ಸುರಕ್ಷಿತ ಜಾಗವಿಲ್ಲದ ಕಡೆ ರೈತ ವ್ಯಾಪಾರಿಗಳನ್ನ ರೈತರಿಗೆ ಬೆಳೆದಿರ್ತಕ್ಕಂಥ ವ್ಯಾಪಾರಸ್ಥರನ್ನ ಅಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡದೆ ಕೊಳಚೆ ನಿರ್ಮೂಲನಾ ಒಂದು ಜಾಗದಲ್ಲಿ ಅವರನ್ನ. ಈ ವೇಳೆ ಪ್ರತಿಭಟನೆಗೆ ಭಾಗವಹಿಸಿದವರು ರೈತ ಸಂಘದ ತಾಲೂಕು ಅಧ್ಯಕ್ಷ ಶಿವ, ರೈತ ಸಂಘದ ಮುಖಂಡರು ಹಾಗೂ ಪದಾಧಿಕಾರಿಗಳಾದ ರಾಮಾಂಜಿ, ಗೋಪಾಲ, ವೀರಭದ್ರಪ್ಪ, ಮರಿಜನ್, ದುರ್ಗಪ್ಪ, ಹನುಮಂತರಾಯಪ್ಪ, ಸದಾಶಿವಪ್ಪ, ಲಕ್ಷ್ಮಣ್ ನಾಯ್ಕ್ ಇನ್ನು ಮುಂತಾದ ರೈತ ಸಂಘದ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು.
ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369